ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಬಂದ್ಬಿಟ್ಟು ಸ್ಯಾಟರ್ಡೇ ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಡಿಮಾರ್ಟ್ಗೆ ಹೋಗ್ತೀವಿ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನೆಕ್ಸ್ಟ್ ಏನು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಬನ್ನಿ, ಡಿಮಾರ್ಟಿಗೆ ನಾನು ಎಲ್ಲ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಔಟ್ಫಿಟ್ ಆಫ್ ದ ಡೇ ಬಂದು ಹೀಗಿದೆ. ದಿಸ್ ಈಸ್ ದಿ ಔಟ್ಫಿಟ್ ಆಫ್ ಮೈ ಡೇ ಅಂತ ಹೇಳ್ಬೋದು. ಪ್ಲ್ಯಾನಲ್ಲಿ ಒಂದು ಸಣ್ಣ ಬದಲಾವಣೆ. ನನ್ನ ಹಸ್ಬೆಂಡ್ ಇವಾಗ ಡಿಮಾರ್ಟ್ ಹೋಗೋದು ಬೇಡ, ತುಂಬ ದಿನ ಆಯಿತು ನಾನು ನಿಂದು ಡಿನ್ನರ್ ಮಾಡಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ಸ್ವಲ್ಪ ಮಲಗಿಸಿ ಅಂತ ಅಂದ್ಬಿಟ್ಟು ನಾವಿಬ್ಬರು ಹೊರಟ್ವಿ. ಸ್ಯಾಟರ್ಡೇ ಈವ್ನಿಂಗ್ ಆಗಿದ್ದ ಕಾರಣ ತುಂಬಾ ಟ್ರಾಫಿಕ್ ಇತ್ತು. ಪರವಾಗಿಲ್ಲ, ಶಾರ್ಟ್ಕಟ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮಳೆ ಬರೋ ಥರ ಕೂಡ ಆಗಿತ್ತು. ನಾನು ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಾ ಇದ್ದೆ, ಎಷ್ಟು ದಿನ ಆಯ್ತಲ್ವ ನಾನು ನೀನು ಈ ಥರ ಇಬ್ಬರೇ ಹೊರಗಡೆ ಹೋಗಿ, ಎಷ್ಟೋ ವರ್ಷಗಳ ಥರ ಫೀಲ್ ಆಗ್ತಾಯಿದೆ, ಆಗಿರೋ ಜಸ್ಟ್ 7-8 ಮಂತ್ಸ್ ಅಂತ ಹೇಳಿದೆ. ಈ ನಮ್ಮ ಮನೆಗೆ ಹತ್ರ ಇರೋ ಇಂಪೀರಿಯಲ್ಗೆ ಹೋದ್ವಿ. ನಾವು ಯೂಶ್ವಲಿ ಎದ್ರೆ ಬಿದ್ದರೆ ಹೋಗೋ ಜಾಗ ಅಂತಂದರೆ ಇಂಪೀರಿಯಲ್ಸ್ ಅಂತ ಹೇಳ್ಬೋದು. ಸೊ ಬಂದ್ವಿ ಇಲ್ಲಿಗೆ. ಹೊಸದಾಗಿ ಹಿಂಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರಲ್ವ, ಅದನ್ನು ನೋಡಿಕೊಂಡು ಟ್ರೈ ಮಾಡೋಣ ಅಂತ ಬಂದ್ವಿ. ಆಮೇಲೆ ಹಂಗೆ ಯೂಶ್ವಲಿ ಯಾವಾಗಲೂ ಬರೋದ್ರಿಂದ ಒಂದೇ ಪ್ಲೇಸಲ್ಲಿ ಸೆಟ್ಲ್ ಆಗ್ತೀವಿ. ಸೊ ಅದರಿಂದ ನೀನು ನೋಡು ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ. ಅಲ್ಲಿಂದ ಬಂದು ಒಂದು ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ವಿ. ನಾವು ಕೂತ್ಕೊಂಡು ಏನು ಆರ್ಡರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲೇ ಮೆನ್ಯೂ ಬಂದು ಕೊಟ್ಟರು. ಮೆನ್ಯೂ ನೋಡಿದ್ವಿ, ಬಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ವೇಟ್ರಿಗೆ ನಾವು ಸಜೆಷನ್ ಕೇಳಿದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಬಂದಿದ್ದರು ಅಲ್ಲಿಗೆ ಅಂತ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೋದರು. ಒಬ್ಬಳೇ ಕುತ್ಕೊಂಡಿದ್ನಲ್ಲ, ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಆ ಟೇಬಲ್ ಈ ಟೇಬಲ್ ನೋಡಿಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲೇ ನಮ್ಮ ಫುಡ್ ಏನು ಆರ್ಡರ್ ಮಾಡಿದ್ದೆಲ್ಲ ಬಂದಿತ್ತು. ತುಂಬ ದಿನ ಆದಮೇಲೆ ನಾನ್ ವೆಜ್ನ ತಿಂದಿದ್ದು, ಸೊ ತುಂಬ ಚೆನ್ನಾಗಿ ಅನಿಸ್ತು. ಅಷ್ಟರಲ್ಲೇ ನೆಕ್ಸ್ಟ್ ಮಂತಿಂದ ಶ್ರಾವಣ ಶುರು ಆಗುತ್ತೆ. ನಾನು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ, ಅದರಿಂದಾಗಿ ಒಳ್ಳೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದೂರಿನ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ತಿಂದೆ. ಅದರಲ್ಲೂ ಮಯೋನೀಸ್ ತಿಂದು, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಯೋ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಬಿಟ್ಟಿರಲಿಲ್ಲ ಯಾರು. ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಚಿಕನ್ ಕರಿ, ಚಪಾತಿ, ಆಮೇಲೆ ಬಿರಿಯಾನಿ ರೈಸ್ನ ನಾವು ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲನೂ ಟೇಸ್ಟ್ ಚೆನ್ನಾಗಿತ್ತು. ನಾನು ರಿವ್ಯೂ ಕೊಟ್ಟೆಲ್ಲ ಜಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಇದಾಗಿತ್ತು ನಮ್ಮ ಡಿನ್ನರ್ ಡೇಟ್ ಅಂತ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಒಂದು ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಸೊ ದಿಸ್ ಇಸ್ ಹೌ ಈವ್ನಿಂಗ್ ಎಂಡ್ ಆಯಿತು. ವ್ಲಾಗ್ ಆ್ಯಕ್ಚುಲಿ ತುಂಬ ಎಕ್ಸ್ಟೆಂಡ್ ಮಾಡಬೇಕು, ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಇದಾಗಿ ಬರಲಿಲ್ಲ. ಬಟ್ ಏನು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಅದು ಬಂತು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಅವ್ರ ವೈಫ್, ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಾನು ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರಿಂದಾಗಿ ನಾನು ಆ ವೀಡಿಯೋಸ್ ನಿಮಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಅದಾದಮೇಲೆ ನಾನು ನನ್ನ ಹಸ್ಬೆಂಡು ತುಂಬ ಆಲ್ಮೋಸ್ಟ್ ಒಂದು 5 ಮಂತ್ಸ್ ಆದಮೇಲೆ ಐ ಥಿಂಕ್ ಡಿನ್ನರ್ ಡೇಟ್ ಹೋಗಿದ್ವಿ. ಅದ್ರ ಡೀಟೇಲ್ಸ್ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಅರೌಂಡ್ 1:30 ಆಗಿದೆ, ಐ ಥಿಂಕ್ 12:30 ಸಾರಿ. ನಮ್ಮ ಫ್ರೆಂಡ್ ಮನೆಯಲ್ಲಿ ಕಲ್ಯಾಣೋತ್ಸವ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅಂತ ಇಲ್ಲೇ ಬಿಟ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ನನ್ನ ಔಟ್ಫಿಟ್ ಹೀಗಿದೆ. ಇದು ನಾನು ಐ ಥಿಂಕ್ ಮಿಂತ್ರಾ ಅಲ್ಲಿ ತೊಗೊಂಡದ್ದು ಲಾಸ್ಟ್. ನಮ್ಮ ಫ್ರೆಂಡ್ ಹೋದ್ವಿ, ಬಟ್ ನಾವು ಹೋಗೋ ಅಷ್ಟರಲ್ಲಿ ಇದೆಲ್ಲ ಇದು ಮಾಡಿಬಿಟ್ಟಿದ್ರು. ಎಲ್ಲೋ ಬೇರೆ ಕಡೆ ಹೋಗಬೇಕು ಪೂಜಾರಿಗಳು ಅಂತ ಅಂದ್ಬಿಟ್ಟು ಫೋಟೋಲ್ಲೇ ದೇವ್ರ ಕೈ ಮುಕ್ಕೊಂಡು ನಾವು ಒಂದೆರಡು ಫೋಟೋ ತೊಗೊಂಡು ಊಟ ಮುಗಿಸ್ಕೊಂಡು